ಶಿರಾಡಿ ಘಾಟ್ನಲ್ಲಿ ಭಾರಿ ಮಳೆಯಿಂದ ಪೂರ್ವ ಮುಂಗಾರಿಗೆ ರಸ್ತೆ ಕುಸಿತ ಅಂತ ಘಟನೆ ನಡೀತಾ ಇದೆ. ಇನ್ನ ಆನೆಮಹಲ್ ಬಳಿ ಕೂಡ ಏನು ಮಣ್ಣು ಗುಡ್ಡೆ ಕುಸಿತ ಉಂಟಾಗಿರುವಂತದ್ದು. ಇನ್ನ ಸ್ಥಳಕ್ಕೆ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿದ್ದಾರೆ. ಜೊತೆಗೆ ಅಧಿಕಾರಿಗಳನ್ನ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡಿದ್ದಾರೆ. ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಈಗ ರಸ್ತೆ ಕಾಮಗಾರಿ ಭಾರಿ ಡೇಂಜರಸ್ ಸ್ಥಿತಿಲಿ ಇರೋಂಥದ್ದು ಆನೆಮಹಲ್ ಬಳಿ ಇರ್ಬೋದು, ಶಿರಾಡಿ ಘಾಟ್ ದೊಡ್ಡ ತಪ್ಪಲು ಬರಿ, ಏನ್ ಹೇಳ್ತೀರಾ ಸರ್? ಅಧಿಕಾರಿಗಳು ಏನ್ ಮಾಹಿತಿ ಕೊಟ್ಟಿದ್ದಾರೆ? ಈಗ ನಾವು ಭಾವಿಸಿದ್ವಿ ಗುಡ್ಡ ಕುಸಿತ ಆಗ್ತದೆ ಅಂತ, ಆದರೆ ಮುಂಜಾಗ್ರತೆ ಕ್ರಮವನ್ನು ಸಾಕಷ್ಟು ತಗೊಂಡಿದ್ವಿ. ಮುಂಜಾಗ್ರತೆ ಕ್ರಮ ತಗೊಂಡ್ರೂ ಸಹ ಅಲ್ಲಲ್ಲೇ ಸಣ್ಣದಾಗಿ ಯಾವುದೇ ರೀತಿಯ ಜೀವಾಪಾಯ ಆಗದ ರೀತಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಅದರ ಪರ್ಯಾಯ ಮಾರ್ಗವನ್ನು ಬಿಟ್ಕೊಟ್ಟು ಗುಡ್ಡ ಕುಸಿತಕ್ಕೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಜೊತೆಗೆ ಸಾರ್ವಜನಿಕರಿಗೆ ಮನವಿ ಮಾಡ್ತೀನಿ ಮಾಧ್ಯಮ ಮುಖಾಂತರ, ಯಾವುದೇ ರೀತಿಯ ವೆಹಿಕಲ್ ಮೂವ್ಮೆಂಟ್ಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು, ವಾಹನ ಸವಾರಿಗಾಗಿರ್ಬೋದು ತೊಂದರೆ ಆಗದ ರೀತಿಯಲ್ಲಿ ನಾವು ನಮ್ಮ ಹಾಸನ ಜಿಲ್ಲಾಡಳಿತ ಅದನ್ನು ಬಗೆಹರಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಈಗ ಈ ಭಾಗದಲ್ಲಿ ಆನೆಮಹಲ್ ಈ ಭಾಗದಲ್ಲಿ ಇಲ್ಲಿ ಮನೆಗಳಿಗೆ ಏನಾದ್ರು ತೆರವು ಮಾಡೋದು ಅಥವಾ ಏನ್ ಪರಿಸ್ಥಿತಿ ಇದೆ ಸದ್ಯದ ಮಟ್ಟಿಗೆ? ಅಪಾಯ ಅಂಚಿನಲ್ಲಿರುವ NH-75 ಅಪಾಯ ಅಂಚಿನಲ್ಲಿರುವ ಮನೆಯನ್ನ ನಾವು ಕೂಡಲೇ ಖಾಲಿ ಮಾಡಿ ಅಂತ ನಮ್ಮ AC ಮೇಡಮ್ ಅವರು, ತಹಸೀಲ್ದಾರ್ ಅವರು ನಿನ್ನೆನೇ ಸಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಲ್ಲಿ ಆ ಥರ ಸಂಭವ ಇದೆ ಅಂತ ಮುಂಜಾಗ್ರತಾ ಕ್ರಮವಾಗಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಪರಿಹಾರ ಕೊಡುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ಕೆಲವು ಕಡೆ ಕಳಪೆ ಕಾಮಗಾರಿ ಆಗಿದೆಯಾ ಏನೋ ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡಿದಿರಿ ತಾವೇ ಕೂಡ? ದೂರುಗಳು ಬಂದಿದೆ, ಅದನ್ನ ಪರಿಶೀಲಿಸಿ ಆ ಥರ ನಡೆದಿದ್ರೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಕೊನೆಗೆ ಇಲ್ಲಿ ಜಿಯೋಲಜಿಸ್ಟ್ಗಳು ಕೆಲವರು ಬಂದೋಗಿದ್ರು, ಅದ್ರ ಬಗ್ಗೆ ತಮ್ಮ ಗಮನಕ್ಕಿದೆಯಾ? ಆ ವರದಿ ಏನು ಕೊಟ್ಟಿದ್ದಾರೆ? ಏನು ಲ್ಯಾಂಡ್ ಸ್ಲೈಡ್ಸ್ ಅಲ್ಲೇ ಅವರು ಬಂದಿದ್ರು ಕಳೆದ ಬಾರಿ. ಅವರು ಮಣ್ಣಿನ ಮಾಯಿಶ್ಚರ್ ತುಂಬ ಜಾಸ್ತಿ ಇರೋದ್ರಿಂದ ಇವರು ಕಾಂಕ್ರೀಟ್ ವಾಲಿಂಗ್ಗೆ ಅವರು ಸಜೆಷನ್ ಕೊಟ್ಟಿದ್ದಾರೆ. ಫುಲ್ ಕಾಂಕ್ರೀಟ್ ವಾಲ್ ತಡೆಗೋಡೆನ ಕಾಂಕ್ರೀಟಲ್ಲೇ ಮಾಡಿ ಅಂತ ಕೊಟ್ಟಿದ್ದಾರೆ. ಅದನ್ನು ಆವಾಗಲೇ ಪ್ರಪೋಸಲ್ ಸಹ ಕಳಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನ ಅಪ್ರೂವಲ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಏನು ಒಂದು ಸೈಂಟಿಫಿಕ್ ಆಗಿ ಇದೇ ಜಿಯಾಲಜಿಸ್ಟ್ ಅವರು ಒಂದು ಸಜೆಸ್ಟ್ ಮಾಡಿದರು, ವೆಸ್ಟ್ ಬೆಂಗಾಲಲ್ಲಿ ಗುಡ್ಡ ಕುಸಿತ ಪ್ರಿಕಾಷನರಿ ಮೆಜರ್ ತಗೊಂಡು ಅದಕ್ಕೆ ಸಹ ನಾವೆಲ್ಲ ಮನವಿ ಮಾಡಿದ ಮೇಲೆ ಮಾನ್ಯ ಸಚಿವರು 13 ಕೋಟಿಯನ್ನು ಮಂಜೂರು ಮಾಡಿದ್ದಾರೆ. ಅದು ಟೆಂಡರ್ ಆಗಿದೆ. ಮುಂದಿನ ಮಾನ್ಸೂನ್ಗೆ ಅದು ಕಂಪ್ಲೀಟ್ ಆಗ್ತದೆ, ಕಂಪ್ಲೀಟ್ ಈ ಸ್ಟ್ರೆಚ್ ಅಲ್ಲಿ. ಶಿರಾಡಿ ಘಾಟ್ನಲ್ಲಿ ಭಾರಿ ಮಳೆಯಿಂದ ಪೂರ್ವ ಮುಂಗಾರಿಗೆ ರಸ್ತೆ ಕುಸಿತ ಅಂತ ಘಟನೆ ನಡೀತಾ ಇದೆ. ಇನ್ನ ಆನೆಮಹಲ್ ಬಳಿ ಕೂಡ ಏನು ಮಣ್ಣು ಗುಡ್ಡೆ ಕುಸಿತ ಉಂಟಾಗಿರುವಂತದ್ದು. ಇನ್ನ ಸ್ಥಳಕ್ಕೆ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿದ್ದಾರೆ. ಜೊತೆಗೆ ಅಧಿಕಾರಿಗಳನ್ನ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡಿದ್ದಾರೆ. ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಈಗ ರಸ್ತೆ ಕಾಮಗಾರಿ ಭಾರಿ ಡೇಂಜರಸ್ ಸ್ಥಿತಿಲಿ ಇರೋಂಥದ್ದು ಆನೆಮಹಲ್ ಬಳಿ ಇರ್ಬೋದು, ಶಿರಾಡಿ ಘಾಟ್ ದೊಡ್ಡ ತಪ್ಪಲು ಬರಿ, ಏನ್ ಹೇಳ್ತೀರಾ ಸರ್? ಅಧಿಕಾರಿಗಳು ಏನ್ ಮಾಹಿತಿ ಕೊಟ್ಟಿದ್ದಾರೆ? ಈಗ ನಾವು ಭಾವಿಸಿದ್ವಿ ಗುಡ್ಡ ಕುಸಿತ ಆಗ್ತದೆ ಅಂತ, ಆದರೆ ಮುಂಜಾಗ್ರತೆ ಕ್ರಮವನ್ನು ಸಾಕಷ್ಟು ತಗೊಂಡಿದ್ವಿ. ಮುಂಜಾಗ್ರತೆ ಕ್ರಮ ತಗೊಂಡ್ರೂ ಸಹ ಅಲ್ಲಲ್ಲೇ ಸಣ್ಣದಾಗಿ ಯಾವುದೇ ರೀತಿಯ ಜೀವಾಪಾಯ ಆಗದ ರೀತಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಅದರ ಪರ್ಯಾಯ ಮಾರ್ಗವನ್ನು ಬಿಟ್ಕೊಟ್ಟು ಗುಡ್ಡ ಕುಸಿತಕ್ಕೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಜೊತೆಗೆ ಸಾರ್ವಜನಿಕರಿಗೆ ಮನವಿ ಮಾಡ್ತೀನಿ ಮಾಧ್ಯಮ ಮುಖಾಂತರ, ಯಾವುದೇ ರೀತಿಯ ವೆಹಿಕಲ್ ಮೂವ್ಮೆಂಟ್ಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು, ವಾಹನ ಸವಾರಿಗಾಗಿರ್ಬೋದು ತೊಂದರೆ ಆಗದ ರೀತಿಯಲ್ಲಿ ನಾವು ನಮ್ಮ ಹಾಸನ ಜಿಲ್ಲಾಡಳಿತ ಅದನ್ನು ಬಗೆಹರಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಈಗ ಈ ಭಾಗದಲ್ಲಿ ಆನೆಮಹಲ್ ಈ ಭಾಗದಲ್ಲಿ ಇಲ್ಲಿ ಮನೆಗಳಿಗೆ ಏನಾದ್ರು ತೆರವು ಮಾಡೋದು ಅಥವಾ ಏನ್ ಪರಿಸ್ಥಿತಿ ಇದೆ ಸದ್ಯದ ಮಟ್ಟಿಗೆ? ಅಪಾಯ ಅಂಚಿನಲ್ಲಿರುವ NH-75 ಅಪಾಯ ಅಂಚಿನಲ್ಲಿರುವ ಮನೆಯನ್ನ ನಾವು ಕೂಡಲೇ ಖಾಲಿ ಮಾಡಿ ಅಂತ ನಮ್ಮ AC ಮೇಡಮ್ ಅವರು, ತಹಸೀಲ್ದಾರ್ ಅವರು ನಿನ್ನೆನೇ ಸಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಲ್ಲಿ ಆ ಥರ ಸಂಭವ ಇದೆ ಅಂತ ಮುಂಜಾಗ್ರತಾ ಕ್ರಮವಾಗಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಪರಿಹಾರ ಕೊಡುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ಕೆಲವು ಕಡೆ ಕಳಪೆ ಕಾಮಗಾರಿ ಆಗಿದೆಯಾ ಏನೋ ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡಿದಿರಿ ತಾವೇ ಕೂಡ? ದೂರುಗಳು ಬಂದಿದೆ, ಅದನ್ನ ಪರಿಶೀಲಿಸಿ ಆ ಥರ ನಡೆದಿದ್ರೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಕೊನೆಗೆ ಇಲ್ಲಿ ಜಿಯೋಲಜಿಸ್ಟ್ಗಳು ಕೆಲವರು ಬಂದೋಗಿದ್ರು, ಅದ್ರ ಬಗ್ಗೆ ತಮ್ಮ ಗಮನಕ್ಕಿದೆಯಾ? ಆ ವರದಿ ಏನು ಕೊಟ್ಟಿದ್ದಾರೆ? ಏನು ಲ್ಯಾಂಡ್ ಸ್ಲೈಡ್ಸ್ ಅಲ್ಲೇ ಅವರು ಬಂದಿದ್ರು ಕಳೆದ ಬಾರಿ. ಅವರು ಮಣ್ಣಿನ ಮಾಯಿಶ್ಚರ್ ತುಂಬ ಜಾಸ್ತಿ ಇರೋದ್ರಿಂದ ಇವರು ಕಾಂಕ್ರೀಟ್ ವಾಲಿಂಗ್ಗೆ ಅವರು ಸಜೆಷನ್ ಕೊಟ್ಟಿದ್ದಾರೆ. ಫುಲ್ ಕಾಂಕ್ರೀಟ್ ವಾಲ್ ತಡೆಗೋಡೆನ ಕಾಂಕ್ರೀಟಲ್ಲೇ ಮಾಡಿ ಅಂತ ಕೊಟ್ಟಿದ್ದಾರೆ. ಅದನ್ನು ಆವಾಗಲೇ ಪ್ರಪೋಸಲ್ ಸಹ ಕಳಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನ ಅಪ್ರೂವಲ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಏನು ಒಂದು ಸೈಂಟಿಫಿಕ್ ಆಗಿ ಇದೇ ಜಿಯಾಲಜಿಸ್ಟ್ ಅವರು ಒಂದು ಸಜೆಸ್ಟ್ ಮಾಡಿದರು, ವೆಸ್ಟ್ ಬೆಂಗಾಲಲ್ಲಿ ಗುಡ್ಡ ಕುಸಿತ ಪ್ರಿಕಾಷನರಿ ಮೆಜರ್ ತಗೊಂಡು ಅದಕ್ಕೆ ಸಹ ನಾವೆಲ್ಲ ಮನವಿ ಮಾಡಿದ ಮೇಲೆ ಮಾನ್ಯ ಸಚಿವರು 13 ಕೋಟಿಯನ್ನು ಮಂಜೂರು ಮಾಡಿದ್ದಾರೆ. ಅದು ಟೆಂಡರ್ ಆಗಿದೆ. ಮುಂದಿನ ಮಾನ್ಸೂನ್ಗೆ ಅದು ಕಂಪ್ಲೀಟ್ ಆಗ್ತದೆ, ಕಂಪ್ಲೀಟ್ ಈ ಸ್ಟ್ರೆಚ್ ಅಲ್ಲಿ. ಶಿರಾಡಿ ಘಾಟ್ನಲ್ಲಿ ಭಾರಿ ಮಳೆಯಿಂದ ಪೂರ್ವ ಮುಂಗಾರಿಗೆ ರಸ್ತೆ ಕುಸಿತ ಅಂತ ಘಟನೆ ನಡೀತಾ ಇದೆ. ಇನ್ನ ಆನೆಮಹಲ್ ಬಳಿ ಕೂಡ ಏನು ಮಣ್ಣು ಗುಡ್ಡೆ ಕುಸಿತ ಉಂಟಾಗಿರುವಂತದ್ದು. ಇನ್ನ ಸ್ಥಳಕ್ಕೆ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿದ್ದಾರೆ. ಜೊತೆಗೆ ಅಧಿಕಾರಿಗಳನ್ನ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡಿದ್ದಾರೆ. ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಈಗ ರಸ್ತೆ ಕಾಮಗಾರಿ
ಭಾರಿ ಡೇಂಜರಸ್ ಸ್ಥಿತಿಲಿ ಇರೋ ಅಂಥದ್ದು ಆನೆಮಾಲ್ ಬಳಿ ಇರ್ಬೋದು, ಶಿರಾಡಿ ಘಾಟ್ ದೊಡ್ಡ ತಪ್ಪಲು ಬರಿ. ಏನು ಹೇಳ್ತೀರಾ ಸರ್, ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿದ್ದಾರೆ? ಈಗ ನಾವು ಭಾವಿಸಿದ್ವಿ ಗುಡ್ಡ ಕುಸಿತ ಆಗ್ತದೆ ಅಂತ, ಆದರೆ ಮುಂಜಾಗ್ರತೆ ಕ್ರಮವನ್ನು ಸಾಕಷ್ಟು ತಗೊಂಡಿದ್ವಿ. ಮುಂಜಾಗ್ರತೆ ಕ್ರಮ ತಗೊಂಡ್ರೂ ಸಹ ಅಲ್ಲಲ್ಲೇ ಸಣ್ಣದಾಗಿ ಯಾವುದೇ ರೀತಿಯ ಜೀವಾಪಾಯ ಆಗದ ರೀತಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಅದರ ಪರ್ಯಾಯ ಮಾರ್ಗವನ್ನು ಬಿಟ್ಕೊಟ್ಟು ಗುಡ್ಡ ಕುಸಿತಕ್ಕೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಜೊತೆಗೆ ಸಾರ್ವಜನಿಕರಿಗೆ ಮನವಿ ಮಾಡ್ತೀನಿ ಮಾಧ್ಯಮ ಮುಖಾಂತರ, ಯಾವುದೇ ರೀತಿಯ ವೆಹಿಕಲ್ ಮೂವ್ಮೆಂಟ್ಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು, ವಾಹನ ಸವಾರಿಗಾಗಿರ್ಬೋದು ತೊಂದರೆ ಆಗದ ರೀತಿಯಲ್ಲಿ ನಾವು ನಮ್ಮ ಹಾಸನ ಜಿಲ್ಲಾಡಳಿತ ಅದನ್ನು ಬಗೆಹರಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಈಗ ಈ ಭಾಗದಲ್ಲಿ ಆನೆಮಾಲ್ ಈ ಭಾಗದಲ್ಲಿ ಇಲ್ಲಿ ಮನೆಗಳಿಗೆ ಏನಾದ್ರು ತೆರವು ಮಾಡೋದು ಅಥವಾ ಏನು ಪರಿಸ್ಥಿತಿ ಇದೆ ಸದ್ಯದ ಮಟ್ಟಿಗೆ? ಅಪಾಯ ಅಂಚಿನಲ್ಲಿರುವ NH-75 ಅಪಾಯ ಅಂಚಿನಲ್ಲಿರುವ ಮನೆಗಳಿಗೆ ಮನೆಯನ್ನು ನಾವು ಕೂಡಲೇ ಖಾಲಿ ಮಾಡಿ ಅಂತ ನಮ್ಮ AC ಮೇಡಮ್ ಅವರು ತಹಸೀಲ್ದಾರ್ ಅವರು ನಿನ್ನೆನೇ ಸಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಲ್ಲಿ ಆ ಥರ ಸಂಭವ ಇದೆ ಅಂತ ಮುಂಜಾಗ್ರತಾ ಕ್ರಮವಾಗಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಪರಿಹಾರ ಕೊಡುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ಕೆಲವು ಕಡೆ ಕಳಪೆ ಕಾಮಗಾರಿ ಆಗಿದೆಯಾ ಏನು ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡಿದ್ದೀರಿ ತಾವೇ ಕೂಡ? ದೂರುಗಳು ಬಂದಿದೆ, ಅದನ್ನು ಪರಿಶೀಲಿಸಿ ಆ ಥರ ನಡೆದಿದ್ರೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಕೊನೆಗೆ ಇಲ್ಲಿ ಜಿಯೋಲಜಿಸ್ಟ್ಗಳು ಕೆಲವರು ಬಂದೋಗಿದ್ರು, ಅದ್ರ ಬಗ್ಗೆ ತಮ್ಮ ಗಮನಕ್ಕಿದೆಯಾ? ಆ ವರದಿ ಏನು ಕೊಟ್ಟಿದ್ದಾರೆ? ಏನು ಲ್ಯಾಂಡ್ ಸ್ಲೈಡ್ಸಲ್ಲೇ ಅವರು ಬಂದಿದ್ರು ಕಳೆದ ಬಾರಿ. ಅವರು ಮಣ್ಣಿನ ಮಾಯಿಶ್ಚರ್ ತುಂಬ ಜಾಸ್ತಿ ಇರೋದ್ರಿಂದ ಇವರು ಕಾಂಕ್ರೀಟ್ ವಾಲಿಂಗ್ಗೆ ಅವರು ಸಜೆಷನ್ ಕೊಟ್ಟಿದ್ದಾರೆ. ಫುಲ್ ಕಾಂಕ್ರೀಟ್ ವಾಲ್ ತಡೆಗೋಡೆನ ಕಾಂಕ್ರೀಟಲ್ಲೇ ಮಾಡಿ ಅಂತ ಕೊಟ್ಟಿದ್ದಾರೆ. ಅದನ್ನು ಆವಾಗಲೇ ಪ್ರಪೋಸಲ್ ಸಹ ಕಳಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನ ಅಪ್ರೂವಲ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಏನು ಒಂದು ಸೈಂಟಿಫಿಕ್ ಆಗಿ ಇದೇ ಜಿಯಾಲಜಿಸ್ಟ್ ಅವರು ಒಂದು ಸಜೆಸ್ಟ್ ಮಾಡಿದರು, ವೆಸ್ಟ್ ಬೆಂಗಾಲಲ್ಲಿ ಗುಡ್ಡ ಕುಸಿತ ಪ್ರಿಕಾಷನರಿ ಮೆಜರ್ ತೊಗೊಂಡು ಅದಕ್ಕೆ ಸಹ ನಾವೆಲ್ಲ ಮನವಿ ಮಾಡಿದ ಮೇಲೆ ಮಾನ್ಯ ಸಚಿವರು 13 ಕೋಟಿಯನ್ನು ಮಂಜೂರು ಮಾಡಿದ್ದಾರೆ. ಅದು ಟೆಂಡರ್ ಆಗಿದೆ. ಮುಂದಿನ ಮಾನ್ಸೂನ್ಗೆ ಅದು ಕಂಪ್ಲೀಟ್ ಆಗ್ತದೆ, ಕಂಪ್ಲೀಟ್ ಈ ಸ್ಟ್ರೆಚಲ್ಲಿ. ಶಿರಾಡಿ ಘಾಟ್ನಲ್ಲಿ ಭಾರಿ ಮಳೆಯಿಂದ ಪೂರ್ವ ಮುಂಗಾರಿಗೆ ರಸ್ತೆ ಕುಸಿತ ಅಂತ ಘಟನೆ ನಡೀತಾ ಇದೆ. ಇನ್ನು ಆನೆಮಹಲ್ ಬಳಿ ಕೂಡ ಏನು ಮಣ್ಣು ಗುಡ್ಡೆ ಕುಸಿತ ಉಂಟಾಗಿರುವಂಥದ್ದು. ಇನ್ನು ಸ್ಥಳಕ್ಕೆ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿದ್ದಾರೆ. ಜೊತೆಗೆ ಅಧಿಕಾರಿಗಳನ್ನ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನ ತರಟೆಗೆ ತಗೊಂಡಿದ್ದಾರೆ. ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಹೇಳಿ, ಈಗ ರಸ್ತೆ ಕಾಮಗಾರಿ ಭಾರಿ ಡೇಂಜರಸ್ ಸ್ಥಿತಿಲಿ ಇರೋ ಅಂಥದ್ದು ಆನೆಮಾಲ್ ಬಳಿ ಇರ್ಬೋದು, ಶಿರಾಡಿ ಘಾಟ್ ದೊಡ್ಡ ತಪ್ಪಲು ಬರಿ. ಏನು ಹೇಳ್ತೀರಾ ಸರ್, ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿದ್ದಾರೆ? ಈಗ ನಾವು ಭಾವಿಸಿದ್ವಿ ಗುಡ್ಡ ಕುಸಿತ ಆಗ್ತದೆ ಅಂತ, ಆದರೆ ಮುಂಜಾಗ್ರತೆ ಕ್ರಮವನ್ನು ಸಾಕಷ್ಟು ತಗೊಂಡಿದ್ವಿ. ಮುಂಜಾಗ್ರತೆ ಕ್ರಮ ತಗೊಂಡ್ರೂ ಸಹ ಅಲ್ಲಲ್ಲೇ ಸಣ್ಣದಾಗಿ ಯಾವುದೇ ರೀತಿಯ ಜೀವಾಪಾಯ ಆಗದ ರೀತಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಅದರ ಪರ್ಯಾಯ ಮಾರ್ಗವನ್ನು ಬಿಟ್ಕೊಟ್ಟು ಗುಡ್ಡ ಕುಸಿತಕ್ಕೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಜೊತೆಗೆ ಸಾರ್ವಜನಿಕರಿಗೆ ಮನವಿ ಮಾಡ್ತೀನಿ ಮಾಧ್ಯಮ ಮುಖಾಂತರ, ಯಾವುದೇ ರೀತಿಯ ವೆಹಿಕಲ್ ಮೂವ್ಮೆಂಟ್ಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು, ವಾಹನ ಸವಾರಿಗಾಗಿರ್ಬೋದು ತೊಂದರೆ ಆಗದ ರೀತಿಯಲ್ಲಿ ನಾವು ನಮ್ಮ ಹಾಸನ ಜಿಲ್ಲಾಡಳಿತ ಅದನ್ನು ಬಗೆಹರಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಈಗ ಈ ಭಾಗದಲ್ಲಿ ಆನೆಮಾಲ್ ಈ ಭಾಗದಲ್ಲಿ ಇಲ್ಲಿ ಮನೆಗಳಿಗೆ ಏನಾದ್ರು ತೆರವು ಮಾಡೋದು ಅಥವಾ ಏನು ಪರಿಸ್ಥಿತಿ ಇದೆ ಸದ್ಯದ ಮಟ್ಟಿಗೆ? ಅಪಾಯ ಅಂಚಿನಲ್ಲಿರುವ NH-75 ಅಪಾಯ ಅಂಚಿನಲ್ಲಿರುವ ಮನೆಗಳಿಗೆ ಮನೆಯನ್ನು ನಾವು ಕೂಡಲೇ ಖಾಲಿ ಮಾಡಿ ಅಂತ ನಮ್ಮ AC ಮೇಡಮ್ ಅವರು ತಹಸೀಲ್ದಾರ್ ಅವರು ನಿನ್ನೆನೇ ಸಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಲ್ಲಿ ಆ ಥರ ಸಂಭವ ಇದೆ ಅಂತ ಮುಂಜಾಗ್ರತಾ ಕ್ರಮವಾಗಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಪರಿಹಾರ ಕೊಡುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ಕೆಲವು ಕಡೆ ಕಳಪೆ ಕಾಮಗಾರಿ ಆಗಿದೆಯಾ ಏನು ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡಿದ್ದೀರಿ ತಾವೇ ಕೂಡ? ದೂರುಗಳು ಬಂದಿದೆ, ಅದನ್ನು ಪರಿಶೀಲಿಸಿ ಆ ಥರ ನಡೆದಿದ್ರೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಕೊನೆಗೆ ಇಲ್ಲಿ ಜಿಯೋಲಜಿಸ್ಟ್ಗಳು ಕೆಲವರು ಬಂದೋಗಿದ್ರು, ಅದ್ರ ಬಗ್ಗೆ ತಮ್ಮ ಗಮನಕ್ಕಿದೆಯಾ? ಆ ವರದಿ ಏನು ಕೊಟ್ಟಿದ್ದಾರೆ? ಏನು ಲ್ಯಾಂಡ್ ಸ್ಲೈಡ್ಸಲ್ಲೇ ಅವರು ಬಂದಿದ್ರು ಕಳೆದ ಬಾರಿ. ಅವರು ಮಣ್ಣಿನ ಮಾಯಿಶ್ಚರ್ ತುಂಬ ಜಾಸ್ತಿ ಇರೋದ್ರಿಂದ ಇವರು ಕಾಂಕ್ರೀಟ್ ವಾಲಿಂಗ್ಗೆ ಅವರು ಸಜೆಷನ್ ಕೊಟ್ಟಿದ್ದಾರೆ. ಫುಲ್ ಕಾಂಕ್ರೀಟ್ ವಾಲ್ ತಡೆಗೋಡೆನ ಕಾಂಕ್ರೀಟಲ್ಲೇ ಮಾಡಿ ಅಂತ ಕೊಟ್ಟಿದ್ದಾರೆ. ಅದನ್ನು ಆವಾಗಲೇ ಪ್ರಪೋಸಲ್ ಸಹ ಕಳಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನ ಅಪ್ರೂವಲ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಏನು ಒಂದು ಸೈಂಟಿಫಿಕ್ ಆಗಿ ಇದೇ ಜಿಯಾಲಜಿಸ್ಟ್ ಅವರು ಒಂದು ಸಜೆಸ್ಟ್ ಮಾಡಿದರು, ವೆಸ್ಟ್ ಬೆಂಗಾಲಲ್ಲಿ ಗುಡ್ಡ ಕುಸಿತ ಪ್ರಿಕಾಷನರಿ ಮೆಜರ್ ತೊಗೊಂಡು ಅದಕ್ಕೆ ಸಹ ನಾವೆಲ್ಲ ಮನವಿ ಮಾಡಿದ ಮೇಲೆ ಮಾನ್ಯ ಸಚಿವರು 13 ಕೋಟಿಯನ್ನು ಮಂಜೂರು ಮಾಡಿದ್ದಾರೆ. ಅದು ಟೆಂಡರ್ ಆಗಿದೆ. ಮುಂದಿನ ಮಾನ್ಸೂನ್ಗೆ ಅದು ಕಂಪ್ಲೀಟ್ ಆಗ್ತದೆ, ಕಂಪ್ಲೀಟ್ ಈ ಸ್ಟ್ರೆಚಲ್ಲಿ.